ರಾಜ್ಯದಾದ್ಯಂತ ಸೂರ್ಯನ ಪ್ರತಾಪ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಲೇ ಇದೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲೂ ಬಿಸಿಲಿನ ಬೇಗೆ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ನಡುವೆ ಸಂಭವನೀಯ ಸನ್ಸ್ಟ್ರೋಕ್ ಪ್ರಕರಣಗಳನ್ನು ಎದುರಿಸಲು ನಂಜನಗೂಡು ತಾಲೂಕು ಆಸ್ಪತ್ರೆ ಈಗ ಸಂಪೂರ್ಣವಾಗಿ ಸಜ್ಜಾಗಿದೆ. ಹೌದು, ನಂಜನಗೂಡಿನಲ್ಲಿ ಗರಿಷ್ಠ ಉಷ್ಣಾಂಶ ಬರೋಬ್ಬರಿ 38 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಬೆಳಗ್ಗೆ 11:30ರಿಂದ ಸಂಜೆ 5 ಗಂಟೆಯವರೆಗೆ ಬಿಸಿಲಿನ ತೀವ್ರತೆ ವಿಪರೀತವಾಗಿದ್ದು ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ತಾಲೂಕು ಆಸ್ಪತ್ರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಸನ್ಸ್ಟ್ರೋಕ್ಗೆ ಒಳಗಾದವರಿಗೆ ಆಸ್ಪತ್ರೆಯಲ್ಲಿ ವಿಶೇಷ ಕೊಠಡಿ, ಪ್ರತ್ಯೇಕ ವಾರ್ಡ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಅಗತ್ಯ ಔಷಧಿಗಳು, ORS ಮತ್ತು ತಜ್ಞ ವೈದ್ಯರ ತಂಡ ಸನ್ನದ್ಧವಾಗಿದೆ ಎಂದು ಆಸ್ಪತ್ರೆಯ ಆಡಳಿತ ಮಂಡಳಿ ತಿಳಿಸಿದೆ. ಇನ್ನು ತಾಲೂಕು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುರೇಶ್ ಮಾತನಾಡಿ, ನಂಜನಗೂಡಿನಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತಿರುವುದರಿಂದಾಗಿ ಸಾರ್ವಜನಿಕರು ಅನಗತ್ಯವಾಗಿ ಬಿಸಿಲಿನಲ್ಲಿ ಹೊರಬರಬಾರದು. ಸನ್ಸ್ಟ್ರೋಕ್ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಚಿಕಿತ್ಸೆ ನೀಡಲು ನಾವು ಆಸ್ಪತ್ರೆಯಲ್ಲಿ ವಿಶೇಷ ಕೊಠಡಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಸಾರ್ವಜನಿಕರು ಜಾಗೃತಿಯನ್ನ ವಹಿಸೋದು ಅಗತ್ಯ ಅಂತ ಹೇಳಿದರು. ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ 6 ಬೆಡ್ಗಳ ಹೀಸ್ಟ್ರೋಕ್ ಮ್ಯಾನೇಜ್ಮೆಂಟ್ಗೆ ನಾವು ಎಲ್ಲ ಥರ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಥರದ ಮೆಡಿಸಿನ್ಸ್ ಎಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ, ಯಾವುದೇ ತೊಂದರೆ ಏನಿಲ್ಲ. ಜನಗಳು ಏನು ಮಾಡಬೇಕು ಅಂದರೆ, ಈಗ ಟೆಂಪ್ರೇಚರು ಎಲ್ಲ ಇದ್ರ ಪ್ರಕಾರ ವೆದರ್ ರಿಪೋರ್ಟ್ ಪ್ರಕಾರ ಸುಮಾರು 45 ಡಿಗ್ರಿವರೆಗೂ ಹೋಗ್ಬೋದು ಅಂತಿದೆ. ಬಟ್ ನಮ್ಮಲ್ಲಿ ಅಷ್ಟು ಹೋಗೋ ಚಾನ್ಸಸ್ ಕಡಿಮೆ. ಆದರೂ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕು. ಅದರಿಂದ ಎಲ್ಲರೂ ವಯೋವೃದ್ಧರು, ಮಕ್ಕಳು ಎಲ್ಲ 11 ಗಂಟೆಯಿಂದ 3 ಗಂಟೆ ಬಿಸಿಲಿದ್ದ ಆದಷ್ಟು ಹೋಗಬಾರ್ದು. ಆ ಟೈಮಲ್ಲಿ ಮನೆ ಒಳಗಡೆ ಇರಬೇಕು. ಅಂದರೆ ಸೆಲ್ಫ್ ಈ ಕೋವಿಡ್ನಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀವಿ ನಾವು, ಆ ಥರ ಕೋವಿಡ್ ಥರನೇ ಇದನ್ನು ಮಾಡ್ಕೋಬೇಕು. ಮನೆ ಒಳಗಡೆ ಇರಬೇಕು. ನಮ್ಮ ಆಸ್ಪತ್ರೆಗೆ ಈ ಥರದ ಯಾವುದೇ ಪೇಷಂಟ್ಸ್ ಬಂದರೂ ನಮ್ಮಲ್ಲಿ ಫಿಸಿಷಿಯನ್ಸ್ ಇದ್ದಾರೆ, ಅನಸ್ತೇಷಿಯಾ ಡಾಕ್ಟರ್ ಇದ್ದಾರೆ. ಎಲ್ಲ ಡಾಕ್ಟ್ರುಗಳದ್ದು ಏನು ಕೊರತೆ ಏನಿಲ್ಲ. ಎಲ್ಲರೂ ಸ್ಟಾಫ್ಸು ಮತ್ತು ಗ್ರೂಪಿಗಳು ಎಲ್ಲ ನಾವು ಸನ್ನದ್ಧರಾಗಿದ್ದೀವಿ. ಯಾವುದೇ ಥರದ ಕೇಸ್ಗಳು ಬಂದರೆ ನಾವು ಈ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.